ಶ್ರಾವಣಿ ಮೇಡಮ್ ಅವರು ಕೋಪ ಮಾಡ್ಕೊಂಡು ಮನೆಗೆ ಹೋಗಿರ್ಬೋದು. ನೀವು ಮನೆಗೆ ಹೋದ್ರೆ ಅಲ್ಲಿಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ಬೋದು. ಅದು ಬಿಟ್ಟು ನೀವು ಇಲ್ಲಿ ಶ್ರಾವಣಿ ಮೇಡಮ್ನ ಹುಡುಕ್ತಾ ಕೂತ್ಕೊಂಡ್ರೆ ಖಂಡಿತ ನಾಳೆ ನಿಮ್ಮ ಮದುವೆ ಆಗೇ ಆಗತ್ತೆ. ಏನೋ ಮದುವೆನಾ ಮುತ್ತು? ನಾನು ಏಕ ಪತ್ನಿ ವ್ರತಸ್ಥ. ಶ್ರಾವಣಿ ಮೇಡಮ್ ಬಿಟ್ಟರೆ ಬೇರೆ ಯಾರಿಗೂ ನನ್ನ ಲೈಫಲ್ಲಿ ಎಂಟ್ರಿನೇ ಇಲ್ಲ. ಅವರೇ ನನ್ನ ಜೀವ, ಅವರೇ ನನ್ನ ಜೀವನ, ಅವರೇ ನನ್ನ ಬದುಕು, ಅವರೇ ನನ್ನ ಸರ್ವಸ್ವ. ಆದರೆ ನನಗೇನು ಅನ್ನಿಸ್ತಾ ಇದೆಯಪ್ಪ, ಅವ್ರು ಖಂಡಿತ ನನ್ನ ಬಿಟ್ಟು ಮನೆಗೆ ಹೋಗಿರಲ್ಲ. ಅವರು ಇಲ್ಲೇ ಎಲ್ಲಾದರೂ ಇರ್ತಾರೆ ಮುತ್ತು. ನಾನು ಹುಡುಕ್ಬಿಟ್ಟೆ ಕರ್ಕೊಂಡು ಹೋಗ್ತೀನಿ. ತುಪ್ಪು ನನ್ನ ಮಾತು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಒಂದು ವೇಳೆ ಶ್ರಾವಣಿ ಮೇಡಮ್ ಮನೆಗೆ ಹೋಗಿದ್ರೆ ನೀವು ಇಲ್ಲಿ ಹುಡುಕೋದ್ರಿಂದ ಏನು ಪ್ರಯೋಜನ? ಇಲ್ಲ ಮುತ್ತು, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ಸಣ್ಣ ಪುಟ್ಟ ಕೋಪ ಮಾಡ್ಕೋಬೋದೇ ಹೊರತು ಈ ಥರ ಎಲ್ಲ ನನ್ನ ಬಿಟ್ಟು ಹೋಗುವಂಥ ಐಡಿಯಾ ಯಾವತ್ತೂ ಮಾಡಲ್ಲ. ಸರಿ, ಹಾಗಲ್ಲ ನಾನು ಎಲ್ಲ ಕಡೆ ಹುಡುಕ್ತೀನಿ, ನೋಡೋಣ ಸಿಗ್ತಾರೆ. ಅಳಿಯಂದ್ರೆ ತಗೊಳ್ಳಿ ತಗೊಳ್ಳಿ. ಏನಿದು? ತಗೊಳ್ಳಿ. ಇದರಲ್ಲಿ ಹೊಸ ಪಂಚೆ, ಶರ್ಟು, ಶಲ್ಯ ಎಲ್ಲವೂ ಇದೆ. ಇದೆಲ್ಲವನ್ನು ಧರಿಸ್ಕೊಂಡು ನಾಳೆ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರಿ. ಎಲ್ಲವೂ ನನ್ನ ಕಣ್ಮುಂದೆನೇ ನಡೆಯುತ್ತೆ. ನಾನು ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳೋಕೆ ಏನು ಉಳಿದಿಲ್ಲ. ಇನ್ನೇನಿದ್ರು ಮದುವೆ ಮಂಟಪ, ಮಂತ್ರಾಕ್ಷತೆ, ಹೊಸ ಜೀವನ ಅಷ್ಟೇ. ಅಲ್ಲ, ನಾನು ನಿಮ್ಮ ಮಗಳನ್ನ ನಾನು ಗೊತ್ತೋಳಿ. ನನಗೆ ಕೆಲವು ವಿಷಯಗಳು ಕಿವಿ ಮೇಲೆ ಬೀಳ್ತಿವೆ. ನಾನು ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೂ ಇಷ್ಟಪಡೋದು. ನನಗೆ ಬೇಕಾಗೋದು ಗೊತ್ತು. ನಿಮ್ಮ ಅಸಿಸ್ಟೆಂಟ್ ಮಗಳು ನಿಮ್ಮ ಹಿಂದಿಂದೆ ಸುತ್ತಿದ್ದಾಳೆ. ನನಗದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಕೆಟ್ಟ ವಿಷಯಗಳೆಲ್ಲ ಗಾಳಿಗೆ ದೂರ ಹೋಗಲಿ. ನಾಳೆ ನೀವು ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ, ಹೊಸ ಜೀವನ ಶುರು ಮಾಡ್ತಿದ್ದೀರಿ. ಈ ಮನೇಲಿ ನನ್ನ ಮಾತನ್ನ ಮೀರೋ ಧೈರ್ಯ ಯಾರಿಗೂ ಇಲ್ಲ. ಅದು ನಿಮಗೆ ಗೊತ್ತಿದೆ. ನಿಮ್ಮನ್ನು ಹೆದರಿಸೋಕೆ ಈ ಮಾತು ಹೇಳ್ತಿಲ್ಲ. ಈ ಮನೇಲಿ ನನಗಿರೋ ಬೆಲೆ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ. ಅರ್ಥ ಆಯ್ತಾ? ಅಳಿಯಂದ್ರೆ ಹೇಗೂ ನಾಳೆ ಮದುವೆ, ಇವತ್ತು ಹಿಂದಿನ ದಿನ. ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಮಾತು. ನೀವು ಬಂದು ಜಾಯ್ನ್ ಆಗಿ. ಕರ್ಮ ಕರ್ಮ. ಇವ ಮಾಡೋದೆಲ್ಲ ಮಾಡ್ಬಿಡ್ತೀನಿ. ಆದ್ರೆ ಈಗ ಎದೆ ಪುಕ 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 ಅಂತ ಐತಿ. ಏನ್ ಮಾಡೋದು? ಆ ಶ್ರಾವಣಿ ಮೇಡಮ್ ಅವರದ್ದು ಮದುವೆ ಮುಗಿಯೋ ತನಕ ಆಚೆ ಬರೋದಿಲ್ಲ. ಏನೇ ಆದ್ರೂ ನನಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಆ ಜಿಂಗಿ ಚಕ್ಕ, ಜಿಂಗಿ 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 ಚಕ್ಕ. ನನ್ನ ಪ್ರೀತಿಯ ಮಾರ್ಗಿ, ಈ ರಾಜಪ್ಪನ ರಾಣಿ, ನನ್ನ ಕನಸಿನ ಕಾವೇರಿ, ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನೇನೋ ತಂದಿದ್ದೀನಿ. ಯವ್ವಾ, ನನ್ಗೆ ವಯಸ್ಸಾಗಿದೆ. ತಗೊಳ್ಳೋದು ಕೊಡೋದು ಈ ಸರಿ ಹೋಗಲ್ಲ ಇವಾಗ. ಅಯ್ಯಯ್ಯೋ, ಈ ರಾಜಪ್ಪ ರಸಿಕ, ಆದ್ರೆ ಪೋಲಿ ಅಲ್ಲ. ನಿನ್ ಮೇಲೆ ಪ್ರೀತಿ ಇದೆ, ಮೋಹ ಇಲ್ಲ. ನಿನಗೆ ಸರ್ಪ್ರೈಸ್ ತಂದಿದ್ದೀನಿ ಅಂತ ಹೇಳಿದಿನಲ್ಲ, ಕೊಡ್ತೀನಿ. ಕಣ್ಮುಟ್ಕ. ಎದ್ದು ಏನಿದು? ಸೀರೆ. ರೇಷ್ಮೆ ಸೀರೆ. ನಾಳೆ ಮದ್ವೆ ಇದೆಯಲ್ಲ, ಆ ಮದ್ವೆನಲ್ಲಿ ನೀನು ಸೀರೆ ಉಟ್ಕೊಂಡು ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ. ಇದರಲ್ಲಿ ಇಟ್ಟಿವ್ನಿಗೆ ನನ್ನ ಮನ್ಸನ್ನ ಜೋಪಾನ ಜಾಣೆ ಅಂದ ಅಂತ ಹಾಡು ಹೇಳದ್ನ ನಾನು ನೋಡ್ಬೇಕು ಅಂತ ಆಸೆ ಪುಟ್ಟಿ. ಅದಕ್ಕೆ ನಿನ್ಗೊಪ್ಪು ಅಂತ ರೇಷ್ಮೆ ಸೀರೆನ ನಾನೇ ಆಡ್ಕೊಂಡು ತಗೊಂಡ್ ಬಂದಿದ್ದೀನಿ. ನನ್ನ ಆಸೆ ಈಡೇರ್ತೀಯ ಅಲ್ವಾ? ಆಹಾ, ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಎಷ್ಟು ಅದೃಷ್ಟ ಮಾಡಿದ್ದೆ. ಕೈ ತುಂಬ ದುಡ್ಡಿಟ್ಕೊಂಡು ಕ್ಯೂನಲ್ಲಿ ನಿಂತಿದ್ರು ಇಂಥ ಸ್ಯಾರಿ ಸಿಗ್ತಾ ಇರಲಿಲ್ಲ. ಖಂಡಿತ ಉಟ್ಕೊಂಡ್ಬರ್ತೀನಿ ರಾಜಪ್ಪ. ನನಗೆ ನಿಮ್ಮ ಆಸೆನ ಈಡೇರಿಸೋದೆ ನನ್ನ ಆಸೆ. ನನಗೆ ಈ ಸೀರೆ ಮೇಲೆಲ್ಲ ವ್ಯಾಮೋಹ ಇಲ್ಲ. ನೀವು ಕೊಟ್ರಿ ಅಂತ ನಾನು ತಗೊಂಡೆ. ಓ, ನಾನು ಪ್ರೀತಿಯಿಂದ ಏನೇ ಕೊಟ್ಟರು ತಗೋತೀಯ?
ಏನ ಇಲ್ಲ ಸೀರೆ ಮಾತ್ರ. ಅಯ್ಯೋ ನಾನು ಅಷ್ಟೇ ಹೇಳಿದ್ದು. ನೀನು ನಾನು ಏನು ಕೊಡ್ತೀನಿ ಅನ್ಕೊಂಡೆ? ಏನಿಲ್ಲ, ಸೀರೆ ಕೊಟ್ಟಾಯ್ತಲ್ಲ ನಾವಿನ್ ಹೊರಡ್ಬೋದು. ಹಾ ಪುಟಿ, ನಾಳೆ ಮದುವೆ ಇದೆಯಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಮನೆಯಲ್ಲಿ ಚಿಕ್ಕದಾಗೊಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ನೀನು ಅದನ್ನೆಲ್ಲ ತಗೊಳ್ಳಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಕೂಲ್ ಡ್ರಿಂಕ್ಸ್ ಕುಡಿಬೋದಲ್ಲ. ಈ ಚೌಚೌ ಚಿಪ್ಸು ಕಳ್ಳಕಾಯಿ ಬೀಜ ಸ್ವೀಟ್ಸ್ ಎಲ್ಲ ಇರುತ್ತೆ, ಅದನ್ನ ತಿನ್ನಕ್ಕಾದ್ರೂ ಬರ್ಬೋದಲ್ಲ. ಏನು ಪಾರ್ಟಿನ? ಖಂಡಿತ ಬರ್ತೀನಿ. ಬರ್ತೀಯಾ? ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರಬೇಕು. ಬರ್ತೀನಿ ಕಾಯ್ತಾ ಇರ್ತೀನಿ. ಬರ್ತೀನಿ. ರೇಷ್ಮೆ ಮೈಯೊಳಗೆ ರೇಷ್ಮೆ ಸೀರೆ, ದೂರದ ಊರಿಂದ ಹಮ್ಮಿರ ಬಂದ ಜಸ್ತಾರಿ ಸೀರೆ ತಂದ. ಈ ವಯಸ್ಸಲ್ಲಿ ಇವನಿಗೆ ಅಲ್ವಾ ಕೈಗೆ ಸೀರೆ ಬಂತು, ಶುಭ ಶಕುನ. ಶ್ರೀಮಂತರ ಮನೆ ಪಾರ್ಟಿ ಅಂದ್ರೆ ಈ ಎಣ್ಣೆ ಎಲ್ಲ ಇರುತ್ತೆ, ರುಚಿ ರುಚಿಯಾದ ತಿಂಡಿ ಇರುತ್ತೆ. ಈ ಪಾರ್ಟಿಯನ್ನ ಬೇಡ ಅನ್ನೋರು ಉಂಟೇ ಹುಡುಗಿ. ಈಗ ಅವರಿಬ್ರು ಮದುವೆ ಆದ್ರು ಅಂದ್ರೆ ಅಫಿಷಿಯಲ್ ಆಗಿ ಅವನಿಗೆ ಮನೆ ಅಳಿಯ ಆಗ್ತಾನೆ. ಅಣ್ಣ ಅವನ ಹೆಸರಿಗೆ ಆಸ್ತಿ ಬರಿಬೇಕು ಅಂತ ಅನ್ಕೊಂಡಿದ್ದಾನೆ. ಅದು ಇನ್ನೂ ಈಸಿ ಆಗತ್ತೆ. ಈ ಮನೆದು ಅಂತ ನಮ್ಮ ಕೈಗೆ ಚಮ್ ಸಿಗತ್ತೆ, ಆಮೇಲೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ಪದೇ ಪದೇ ನೆಗೆಟಿವ್ ಆಗಿ ಮಾತಾಡ್ಬೇಡ ನಾನು. ನಿನಗೆ ನಾನು ಮಾತಾಡ್ತಿರೋದು ಮಾತ್ರ ಕಾಣುತ್ತೆ, ಇಲ್ಲಿ ನಡೀತಾ ಇರೋದು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿ ಏನು ನಡೀತಾ ಇದೆ ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾನ್ ನೋಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ನನ್ನ ಕಾಲು ಎಳಿತಿದ್ರೆ ನನ್ಗೆ ಏನ್ ಪ್ರಯೋಜನ ಇದೆ? ನಿನ್ನ ಕಾಲು ಎಳೆಯೋದ್ರಿಂದ ನನಗೇನು ಸಿಗಲ್ಲ. ಇಷ್ಟು ವರ್ಷ ಅಣ್ಣನ ಕಾಲು ಬಿದ್ದಿದ್ದಕ್ಕೆ ನನಗೇನು ಸಿಗ್ತಾ ಇಲ್ಲ. ನಮ್ಮ ಕತೆ ಮುಗೀತಷ್ಟೇ. ಕತೆ ಮುಗಿತಾ ಇರೋದು ನಮ್ದಲ್ಲ, ಆ ದೀಪಕ್ದು. ಏನು ಹೇಳ್ತಾ ಇದೀಯಾ? ಈಗಾಗ್ಲೇ ನಾನು ಮುಂಬೈಯಿಂದ ಒಂದಿಷ್ಟು ಜನ ರೌಡಿಗಳನ್ನ ಕಳ್ಸಿದ್ದೀನಿ. ಅವ್ರು ಇನ್ನೇನು ಬರ್ತಾ ಇದಾರೆ, ರೀಚ್ ಆಗ್ತಾ ಇದಾರೆ. ರಾತ್ರಿ ಆ ದೀಪಕ್ನ ಎತ್ತರೆ ನಾಳೆ ಮದ್ವೆ ಎಲ್ಲಿಂದ ನಡೆಯುತ್ತಿದೆ? ಆಮೇಲೆ ಈ ಆಸ್ತಿ ಎಲ್ಲ ನಮ್ ಕೈಗೆ ತಾನೆ. ರಾಜೇಶ್ವರಿ, ನಿಜ ಹೇಳ್ತಾ ಇದ್ದೆ ನೀನು. ಹಾಗಾದ್ರೆ ನಾಳೆ ನಡೆಯೋ ಮದುವೆ ಮುಹೂರ್ತಕ್ಕೆ ಮುಂಚೆನೆ ಇವತ್ತು ರಾತ್ರಿನೇ ಅವನಿಗೆ ಮುಹೂರ್ತ ಇಟ್ಬಿಟ್ಟಿದ್ಯಾ? ನಾನೇ ದುಡ್ಡು ಕೊಟ್ಟು ಈ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿದವನು ಇವತ್ತು ನನ್ನನ್ನೇ ಎದುರಾಕೊಂಡು ನಿಂತಿದ್ದಾನೆ ಅಂತಂದ್ರೆ ಅವನ್ನ ಸುಮ್ಮನೆ ಬಿಟ್ಬಿಡ್ತೀನ?